ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಅವರ್ ನ್ಯೂ ಬ್ಲಾಗ್ಸ್. ಇವತ್ತು ನನ್ನ ವಿಡಿಯೋ ಏನಪ್ಪ ಅಂತಂದ್ರೆ, ಮನೆಯಲ್ಲಿ ಯಾವ ರೀತಿ ನನ್ನ ಡೈಲಿ ಬೇಸಿಸ್ ಯಾವ ರೀತಿ ಇರ್ತದೆ, ಮಕ್ಕಳನ್ನು ಸ್ಕೂಲಿಗೆ ಕಳಿಸೋಟ್ಟಿಗೆ, ಮತ್ತು ನನ್ನ ಪುಟ್ಟ 3 ಮಕ್ಕಳೊಂದಿಗೆ ನಾನು ಈ ಮನೆಯಲ್ಲಿ ಏನೆಲ್ಲ ಕೆಲಸ ಇರ್ತದೆ, ಹೇಗೆಲ್ಲ ಇರ್ತೀವಿ ಮತ್ತು ಅನ್ನೋದನ್ನ ಒಂದು ಸಣ್ಣದಾದ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸೊ ನೋಡಿ, ನಿಮಗೂ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ನೋಡುವ ನಮ್ಮ ವಿಡಿಯೋನ. ಇವಾಗ ನಾನು ನನ್ನ ಮಕ್ಕಳಿಗೋಸ್ಕರ ಅಂತ ದೋಸೆ ಮಾಡ್ತಾಯಿದ್ದೆ. ಮಸಾಲೆ ದೋಸೆ ಮಾಡಿ ಅವರಿಗೆ ಬೆಳಗ್ಗಿನ ತಿಂಡಿಗಂತ ಹೇಳಿ ಬಾಕ್ಸ್ನನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವರು ಅಲ್ಲೇ ಸ್ಕೂಲಿಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ತಿಂಡಿ ಮಾಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಅಂತ ಮತ್ತು ಸ್ಕೂಲಲ್ಲೇ ಅಲ್ಲೇ ಪ್ರೊವೈಡ್ ಮಾಡ್ತಾರೆ, ಅಲ್ಲೇ ಊಟದ ವ್ಯವಸ್ಥೆ ಇರ್ತದೆ. ಸೊ ಈಗ ಅವರಿಗೆ ಬಾಕ್ಸನ್ನು ಪ್ರಿಪೇರ್ ಮಾಡಿ ಸ್ಕೂಲನ್ನು ಕಳಿಸ್ಬೇಕು. ನನ್ನ 2 ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾರೆ. ಅವರು ಇಬ್ಬರು ಸಹ. ಒಬ್ಬನು 8:15 ಸ್ಕೂಲಿಗೆ ಹೋದರೆ, ಇನ್ನೊಬ್ಬನು 9:30 ಅಷ್ಟೊತ್ತಿಗೆ ಹೋಗ್ತಾನೆ. ದೊಡ್ಡ ಮಗ 8:15 ಹೋಗೋದು ಸ್ಕೂಲಿಗೆ. ನಂತರ 2ನೇ ಮಗ 9:30 ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಗೋದು. ಸೊ ಡಬ್ಬಿ ಎಲ್ಲ ಪ್ಯಾಕ್ ಆಯಿತು. ಇವಾಗ ಅವ್ರನ್ನ ತಿಂಡಿ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಒಂದು ಕಳಿಸೋದು. ಸೊ ತಿಂಡಿ ಮಾಡ್ತಾಯಿದ್ದೇನೆ ನನ್ನ ದೊಡ್ಡ ಮಗ. ಅವನಿಗೆ ದೋಸೆ ತುಂಬ ಚೆನ್ನಾಗಾಗಿತ್ತಮ್ಮ ಅಂತ ಹೇಳ್ತಾಯಿದ್ರು. ತಿಂಡಿ ಮಾಡ್ತಾಯಿದ್ದಾರೆ. ಅದಾದಮೇಲೆ ಅವರಿಗೆ ಈಗ ತಿಂಡಿ ಆದ ತಕ್ಷಣ ಅವರಿಗೆ ಸ್ಕೂಲ್ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಬಸ್ ಬರೋ ಟೈಮ್ ಐತಿ ಇವಾಗ. ಸೊ ಇವಾಗ ಅವನಿಗೆ ಸಹ ರೆಡಿ ಮಾಡಿದ್ದಾದಮೇಲೆ ಅವನಿಗೆ ಕಳಿಸಿ ಬಂದು ನನ್ನ 2ನೇ ಮಗನಿಗೆ ರೆಡಿ ಮಾಡಿದ್ದೆ. ರೆಡಿ ಮಾಡಿ ಆದ ತಕ್ಷಣ ಅವ್ನು ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ನನ್ನ ಗಂಡಂಗೆ ಅಂತ ಹೇಳಿ ಬಿಸಿ ಬಿಸಿ ರೊಟ್ಟಿ ಮತ್ತು ಆಚೆ ಮೀನು ಸಾರಿಗೆ ಅಂತ ಹೇಳಿ ಮೀನು ಸಾರು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದು ಕೂಗ್ತಾಯಿದ್ಲ. ಸೊ ಅವಳನ್ನು ನನ್ನೊಟ್ಟಿಗೆ ಕೂರಿಸ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೆ. ಅವಳು ನೋಡ್ಕೊಳ್ಳಿಕ್ಕೆ ಸದ್ಯ ಯಾರು ಇರಲಿಲ್ಲ. ಹಾಗಾಗಿ ಅವಳನ್ನು ಕೂಡ ನನ್ನೊಟ್ಟಿಗೆ ಕೂರಿಸ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡ್ತಾಯಿದ್ದೆ. ಜೋಳದ ರೊಟ್ಟಿ ಅಂತ ಹೇಳಿ. ಸೊ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಅಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಮೀನು ಸಾರಿಗೆ ಅಂಥೇಳಿ ಸಾಂಬಾರೆಲ್ಲ ಕುದೀತಾ ಉಂಟು. ಈ ಥರ ಅವಳು ಆರಾಮಾಗಿ ಕೂತ್ಕೊಂಡಿದ್ದಾಳೆ ನನ್ನೊಟ್ಟಿಗೆ ರೊಟ್ಟಿ ಎಲ್ಲ ಬೇಯಿಸುವಾಗ. ಈ ಥರ ಎಲ್ಲ ಕೂತ್ಕೊಂಡು ಆರಾಮ್ಸೆ ನನ್ನನ್ನು ನೋಡಿ ನಗ್ತಾ ಏನು ಮಾಡ್ತಾಯಿದ್ದಾರೆ ಅಮ್ಮ ಅಂತ ಹೇಳಿ ರೊಟ್ಟಿನ ಮಾಡ್ತಾ ಇರುವಾಗ ನೋಡ್ತಾಯಿದ್ಲು. ಸೊ ಸ್ವಲ್ಪ ಹೊತ್ತು ನಾನು ಅವಳನ್ನು ಈ ಥರ ಎತ್ಕೊಂಡು ರೊಟ್ಟಿ ಮಾಡಿದ್ದು. ಅದಾದಮೇಲೆ ಮಾವ ಅವರು ಬಂದು ಅವಳನ್ನು ಮತ್ತೆ ಎತ್ಕೊಂಡ್ರು. ಹೀಗೆ ನಾನು ರೊಟ್ಟಿನ ಮಾಡ್ತಾಯಿದ್ದೆ. ಮತ್ತು ಈ ಥರ ಮಾಡುವಾಗ ಮತ್ತು ಅಷ್ಟೊತ್ತಿಗೆ ಸಾರೆಲ್ಲ ಕುದೀತಾ ಇತ್ತು, ಮೀನು ಸಾರು. ಸೊ ಇದೇ ಬೂತಾಯಿ ಮೀನು ತಂದಿದ್ದರು ನನ್ನ ಹಸ್ಬೆಂಡು. ಅದೇ ಬೂತಾಯಿ ಮೀನನ್ನು ಇನ್ನೊಂದು ಸರಿ ವಾಶ್ ಮಾಡಿದ್ದಾದಮೇಲೆ ಈಗ ಸಾಂಬಾರಿಗೆ ಹಾಕಿ ಹಾಕಬೇಕು. ಸೊ ಇವತ್ತಿನ ನನ್ನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.